ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1909 ಭಾರತೀಯ ಪರಿಷತ್ ಕಾಯ್ದೆ. ಇದನ್ನು ಮಿಂಟೋ ಮತ್ತು ಮಿಂಟೋ ಮಾರ್ಲೆ ಕಾಯ್ದೆ ಅಂತಲೂ ಕರಿತಾ ಹೋಗ್ತಾರೆ. ಯಾವ ಕಾಯ್ದೆಯನ್ನು? ಈ ಒಂದು ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತಾ ಹೋಗ್ತಾರೆ. ಯಾವ ಕಾಯ್ದೆನ? 1909 ಭಾರತೀಯ ಪರಿಷತ್ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಕಾಯ್ದೆ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು 1909 ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ನೋಡೋದಾದ್ರೆ, ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಂದು ಕರಿತಾ ಹೋಗ್ತಾರೆ. ಯಾಕೆ ಈ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ಕರಿತಪ್ಪ ಅಂದ್ರೆ, ಲಾರ್ಡ್ ಮಿಂಟೋ ಏನಾಗಿರ್ತಾನೆ, ಭಾರತದ ವೈಸ್ರಾಯ್ ಆಗಿರ್ತಾನೆ. ಜೊತೆಗೆ ಲಾರ್ಡ್ ಮಾರ್ಲೆ ಏನಾಗಿರ್ತಪ್ಪ ಅಂದ್ರೆ, ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಾರೆ. ಹಾಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಒಂದು ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿ, ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಇವರು ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ 1905 ಏನಾಗ್ತೈತಿ, ಈ ಒಂದು ಲಾರ್ಡ್ ಕರ್ಜನ್ ಏನು ಮಾಡ್ತಾ ಹೋಗ್ತಾನೆ, ಬಂಗಾಳ ವಿಭಜನೆಯನ್ನು ಬಂಗಾಳ ವಿಭಜನೆಯನ್ನು ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಈ ಒಂದು 1909 ಒಂದು ಕಾಯ್ದೆಯನ್ನು ಭಾರತೀಯರನ್ನು ಒಡೆದ ಈ ಒಂದು 1909 ಕಾಯ್ದೆಯನ್ನು ಅಂತ ಕರಿತಪ್ಪ ಅಂದ್ರೆ, ಈ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಸ್ಕೊಳ್ತಾರೆ. ಯಾಕೆ ಈ ಕಾಯ್ದೆಯನ್ನು ಈ ರೀತಿ ಕರೀತಾರಪ್ಪ ಅಂದ್ರೆ, ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ನೋಡೋದಾದ್ರೆ, ಈ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಏನು ಮಾಡ್ತಾ ಹೋಗ್ತಾರೆ, 16 ಏನು ಮಾಡ್ತಾ ಹೋಗ್ತಾರೆ, 60ಕ್ಕೆ ಹೆಚ್ಚಿಸ್ತಾ ಹೋಗ್ತಾರೆ. ಆ ಪ್ರಾಂತ್ಯಗಳಲ್ಲೂ ಕೂಡ ಆ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಏನು ಮಾಡ್ತಾ ಹೋಗ್ತಾರೆ, ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕೇಂದ್ರದೊಳಗೆ 16 ಸ್ಥಾನಗಳಿದ್ದನ್ನು 60 ಮಾಡ್ತಾ ಹೋಗ್ತಾರೆ. ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರ ಒಂದು ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಈ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಮೊದಲ ಬಾರಿ ಚುನಾವಣೆ ಮೂಲಕ ಆ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾಧಾನ್ಯತೆ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇದು ಇಂಪಾರ್ಟೆಂಟ್. ಯಾಕೇಳಿ, ಇದನ್ನು ಏನು ಸ್ಥಾನಗಳು ಕೊಟ್ಟು ನಡೀತಿತ್ತು, ಅವ್ರು ಏನು ಮಾಡಿಬಿಡ್ತಾರೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಕೊಡ್ತಾರೆ. ಯಾರಿಗೆ? ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾಧಾನ್ಯತೆ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಕೊಡ್ತಾರೆ. ಹೀಗಾಗಿ ಒಂದು ರೀತಿಯ ಮುಸ್ಲಿಮರಲ್ಲಿ ಮತ್ತು ಹಿಂದೂಗಳಲ್ಲಿ ಭಿನ್ನತೆ ಕಾಣ್ತಾ ಹೋಗ್ತೈತಿ. ಹಾಗಾಗಿ ಇದೊಂದು ರೀತಿಯ ಒಡೆದು ಆಳುವ ಕಾಯ್ದೆ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಸಾಮಾನ್ಯವಾಗಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ, ಈ ಒಂದು 1909 ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತಾ ಹೋಗ್ತೀವಿ. ಇವರು ಲಾರ್ಡ್ ಮಿಂಟೋ ಯಾರಪ್ಪ ಅಂದ್ರೆ ವೈಸ್ರಾಯ್ ಆಗಿರ್ತಾರೆ. ಲಾರ್ಡ್ ಮಾರ್ಲೆ ಯಾರಾಗಿತ್ತಪ್ಪ ಅಂದ್ರೆ ಬ್ರಿಟಿಷರ ಒಂದು ಸೆಕ್ರೆಟರಿ ಆಫ್ ಇಂಡಿಯಾ ಅಂತ ಅದರ ಒಂದು ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಾನೆ. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೇಂದ್ರದೊಳಗೆ 16 ಸ್ಥಾನಗಳನ್ನು ಇದ್ದದ್ದು 60 ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಪ್ರಾಂತೀಯ ಶಾಸನ ಸಭೆಗಳಲ್ಲೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಹೆಚ್ಚಿನ ಮಟ್ಟದ ಒಂದು ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಈ ಒಂದು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಾಯ್ದೆಯ ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಕೇಂದ್ರದೊಳಗೆ 16 ಸ್ಥಾನಗಳಿದ್ದನ್ನು 60 ಸ್ಥಾನಗಳು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಪ್ರಾಂತೀಯ ಸ್ಥಾನಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಆ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾಧಾನ್ಯತೆ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ 1909 ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.